ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪುಸ್ತಕ ಇಟ್ಕೊಂಡು ಮನೇಲಿ ಓದ್ತಾ ಇದ್ದ ಮಕ್ಕಳು, ಕಾಲೇಜಿಗೆ ಹೋಗ್ತಾ ಇದ್ದ ಮಕ್ಕಳು ಯಾಕೆ ರಸ್ತೆಗಿಳಿದ್ರು ಅಂತ ಅನಿಸ್ತಾ ಇದೆ? ಈ ರಸ್ತೆಗಿಳಿದಿರುವಂಥದ್ದು ಇವತ್ತಿಂದಲ್ಲ, ಇದು ಕಳೆದ 3 ವರ್ಷದ ಹಿಂದೆನೆ ಭವ್ಯ ನರಸಿಂಹಮೂರ್ತಿ ನಮ್ಮ ಪಕ್ಷದ ವಕ್ತಾರರು ಈ ಹೋರಾಟವನ್ನು ಆರಂಭ ಮಾಡಿದ್ದು. ಸೊ ಇವತ್ತೇನು ಕಾಂತಕುಮಾರ್ ಈ ಹೋರಾಟವನ್ನು ಮುನ್ನಡೆಸ್ತಾ ಇದ್ದಾನೆ, ಆತನು ಕೂಡ ನಾನು ಜಾಮೀನು ಮಾಡಿಸಿದ್ದೀನಿ. ಸೊ ಇವ್ರ ಹೋರಾಟಕ್ಕೆ ಆರಂಭದಿಂದಾನು ನಾವೇ ಬೆಂಬಲ ಕೊಟ್ಕೊಂಡು ಬಂದಿರುವಂಥದ್ದು. ಸೊ ಭವ್ಯ ನರಸಿಂಹಮೂರ್ತಿ ಅವತ್ತು KPSC ವಿರುದ್ಧ ಶಿವಶಂಕರಪ್ಪ ಸಾವ್ಕಾರ್ ಮತ್ತೆ ಅವತ್ತಿದ್ದಂಥ ಕಾರ್ಯದರ್ಶಿ ಇವ್ರ ನಡುವೆ ನಡೀತಾ ಇದ್ದಂಥ ಜಟಾಪಟಿ, ಉದ್ಯೋಗಗಳನ್ನ ಸೃಷ್ಟಿ ಮಾಡಿಲ್ಲ, ಮತ್ತೆ KPSC ನೇಮಕಾತಿಗಳಾಗಿಲ್ಲ, PSI ಹಗರಣ, ಇವೆಲ್ಲ ಏನು ಅವತ್ತಿನ ಘಟನೆಗಳಾಗಿದ್ವು, ಅದನ್ನೆಲ್ಲ ಪ್ರತಿಭಟಿಸಿ ಇವರೆಲ್ಲ ಹೋರಾಟ ಆರಂಭ ಮಾಡಿದ್ದು. ಸೊ ಇವತ್ತು ಈ ಮಟ್ಟಕ್ಕೆ ತಲುಪಿದೆ. ಸೊ ಕೆಲವೊಂದಷ್ಟು ಉದ್ಯೋಗ ನೇಮಕಾತಿಗಳು ಹೈಕೋರ್ಟ್ನಲ್ಲಿ ಪೆಂಡಿಂಗ್ ಇದ್ದಾವೆ. ಸೊ ಕೆಲವು ಪ್ರಕರಣಗಳನ್ನು ಇನ್ನೂ ನ್ಯಾಯಾಲಯ ಇತ್ಯರ್ಥಗೊಳಿಸಿಲ್ಲ. ಇನ್ನೊಂದಷ್ಟು ಆರಂಭದಿಂದನೂ ಕಳೆದ 15-16 ವರ್ಷದಿಂದನೂ ಕೂಡ ಔಟ್ಸೋರ್ಸಿಂಗಲ್ಲಿ ಕೂಡ ಇವತ್ತು ನಡ್ಕೊಂಬರ್ತಾ ಇರುವಂಥದ್ದು ನಡೀತಾ ಇದೆ. ಅದನ್ನು ಕೂಡ ಪರ್ಮನೆಂಟ್ ಮಾಡಬೇಕು ಅನ್ನೋದು ಒಂದು ಕಡೆ ಇದೆ. ಸೊ ಇವತ್ತಿನ ಉದ್ಯೋಗಾಕಾಂಕ್ಷಿಗಳ ಹೋರಾಟದಲ್ಲಿ ಏನು ತಪ್ಪೇನಿಲ್ಲ, ಉದ್ಯೋಗ ಕೇಳಬೇಕು. ಸೊ ಅದು ಅವ್ರ ಹಕ್ಕು, ಪ್ರತಿಭಟನೆ ಮಾಡಬೇಕು. ಎಲ್ಲ ಸರ್ಕಾರಗಳನ್ನು ಇನ್ಕ್ಲೂಡಿಂಗ್ ನಮ್ಮ ಸರ್ಕಾರನೂ ಪ್ರಶ್ನೆ ಮಾಡಲಿ. ಅದು ಪ್ರಶ್ನೆ ಮಾಡೋದನ್ನ ಯಾರು ಕೂಡ ಏನು ತಪ್ಪು ಅಂತ ಹೇಳಲ್ಲ. ಯಾಕೆಂದರೆ ಅಷ್ಟೊಂದು ವಿದ್ಯಾಭ್ಯಾಸಕ್ಕೆ ಹಣವನ್ನು ಖರ್ಚು ಮಾಡಿರ್ತಾರೆ, ಸಮಯವನ್ನು ಖರ್ಚು ಮಾಡಿರ್ತಾರೆ, ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಸೊ ಅದಾಗಬೇಕು. ಈಗ ನಮ್ಮ ಸರ್ಕಾರ ಇದನ್ನ ಈ KPSC ಹೋರಾಟ ನೋಡಿಕೊಂಡೆ ನಾವು ಯುವ ನಿಧಿ ಫಂಡನ್ನು ಕೊಟ್ಟಿದ್ದು. ಯುವ ನಿಧಿ ಯಾಕೆ ಆರಂಭ ಮಾಡಿದ್ದು ಅಂದರೆ, ಈ ಥರದ್ದೊಂದು ಸಂಕಷ್ಟದಲ್ಲಿದ್ದಾರೆ, ಕಾಲೇಜ್ ಮುಗಿತಿದ್ದಂಗೆ ನೆಕ್ಸ್ಟ್ ಅವರು ಈ ಥರದ್ದು ಕೆಲಸ ಹುಡ್ಕೋದಕ್ಕೆ ಹೋಗ್ಬೇಕು. ಸೊ ಅವ್ರಿಗೆ ಅದಕ್ಕೆ ತಾತ್ಕಾಲಿಕವಾಗಿ ಒಂದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಯುವ ನಿಧಿ ಆರಂಭ ಮಾಡಿದ್ದು. ನಾವು ನರೇಂದ್ರ ಮೋದಿ ಅವ್ರ ತರ ಉದ್ಯೋಗ ಕೇಳಿದ್ರೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತ ಹೇಳಿದ್ರಲ್ಲ, ಆ ಥರ ನಾವೇನು ಹೇಳ್ತಾ ಇಲ್ಲ. ನಾವು ಇವತ್ತಿನ ಇವ್ರಿಗೆ ಸ್ಪಂದಿಸ್ಬೇಕು, ಸರ್ಕಾರ ಸ್ಪಂದಿಸುತ್ತೆ. ಯುವಕರ ಒಂದು ಹೋರಾಟಕ್ಕೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರೆ. ಓಕೆ, ಗೋವಿಂದರಾಜ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಅಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು, ನೀವು ಯಾಕೆ ಸರ್ ಹೋಗಿದ್ರಿ? ನೋಡಿ ಮೇಡಮ್, ಇವತ್ತು ಏನು ಉದ್ಯೋಗಾಕಾಂಕ್ಷಿಗಳಿಗೆ ಕಳೆದ 3 ವರ್ಷದಿಂದ ಏನು ಈ ಸರ್ಕಾರ ಬಂದಾದ್ಮೇಲೆ ಈ ರಾಜ್ಯದ ಜನತೆ 136 ಸೀಟ್ ಕೊಟ್ಟು ಭಾಳ ಉತ್ತಮವಾದ ಕಾರ್ಯಗಳು ಮಾಡುತ್ತೆ ಅಂತ ಹೇಳ್ಬಿಟ್ಟು ಒಂದು ದೂರದೃಷ್ಟಿಯ ಕಲ್ಪನೆ ಇಟ್ಕೊಂಡು ಅಧಿಕಾರಕ್ಕೆ ಬಂದಂಥ ಸರ್ಕಾರ ಬಂದಾಗ್ಲಿಂದ ಏನನ್ನ ಕೇಳಿದ್ರು ಕೂಡ ಎಲ್ಲವೂ ಕೂಡ ಇಂದಿನ ಸರ್ಕಾರ ಇದೇ ಹೇಳ್ಕೊಂಬರ್ತಾ ಇದೆ. ಬಿಟ್ಟರೆ 3 ವರ್ಷದಿಂದ ಏನು ಮಾಡಿದ್ರೆ ಅಂತ ಹೇಳ್ಬಿಟ್ಟು ಒಂದು ಪಟ್ಟಿ ಕೊಡ್ರಪ್ಪ ಅಂದರೆ ಇವತ್ತು ಯಾವುದೇ ಒಂದು ನೈತಿಕತೆಯಿಂದ ನಾವು ಇಷ್ಟು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕೊಡುವಂಥ ಶಕ್ತಿ ಸರ್ಕಾರಕ್ಕಿಲ್ಲ. ಇವತ್ತೇನು 3 ಲಕ್ಷ ಹತ್ತತ್ರ ಏನು ಉದ್ಯೋಗಾಕಾಂಕ್ಷಿಗಳು ಕಳೆದ ಸೆಪ್ಟೆಂಬರಲ್ಲೂ ಕೂಡ ಇದೇ ರೀತಿ ಪ್ರತಿಭಟನೆ ಮಾಡಿದಾಗ ಇದಕ್ಕೆ ಬಗ್ಗೆ ನಾವು ಕ್ರಮ ಕೈಗೊಂಡು ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದೇ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟರು. ಆಶ್ವಾಸನೆ ಎಲ್ಲೋಯ್ತಾಗಾದ್ರೆ ಇವತ್ತು ಪ್ರಶ್ನೆ ಮಾಡೋಕ್ಕೆ ಹೋದರೆ ಎಲ್ಲವನ್ನು ಕೂಡ ಇಲ್ಲ ಕೇಂದ್ರ ಸರ್ಕಾರಕ್ಕೆ ತೋರಿಸ್ತೀರಾ, ಇಲ್ಲ ಇಂದಿನ ಸರ್ಕಾರಕ್ಕೆ ತೋರಿಸ್ತೀರಾ. ನೀವು ಕಳೆದ 3 ವರ್ಷದಿಂದ ಈ ರಾಜ್ಯ ಸರ್ಕಾರದಲ್ಲಿ ಯಾವ್ದಾನ ಅಭಿವೃದ್ಧಿ ಕೆಲಸದ ಬಗ್ಗೆ ಕೇಳಕ್ ಹೋದ್ರೆ ಪಟ್ಟಿ ಇಲ್ಲ ಅವ್ರ ಹತ್ರ. ಉದ್ಯೋಗ ಎಷ್ಟು ಕೊಟ್ಟಿದ್ದೀರಾ ಅಂತಂದ್ರೆ ಪಟ್ಟಿ ಇಲ್ಲ. ಇದೇ ರೀತಿ ಕಾಲಹರಣ ಮಾಡ್ಕೊಂಡು ಕೇವಲ ಅವರು ಮುಖ್ಯಮಂತ್ರಿ ಕುರ್ಚಿಗಾಗಿ ಗಲಾಟೆ ನಡೀತಾ ಇದೆ. ಬಿಟ್ರೆ ಉದ್ಯೋಗ ಕೊಡಬೇಕು, ಕೆಲಸ ಕೊಡಬೇಕು, ಅಭಿವೃದ್ಧಿ ಮಾಡಬೇಕು, ಇವ್ರು ಯಾವುದೋ ಒಂದು ರೀತಿಯ ಒಂದು ಯೋಚನೆ ಇಲ್ದಲೆ ಸರ್ಕಾರ ಕೇವಲ ಉಡಾಫೆ ಸರ್ಕಾರ ಆಗಿ ಇವತ್ತು ನಡೀತಾ ಇದೆ. ಮೇಡಮ್, ಇವತ್ತು ದಿನ ಬೆಳಗಾದ್ರೆ ಉದ್ಯೋಗಾಕಾಂಕ್ಷಿಗಳು ಒಂದೇ ಅಲ್ಲ ಪ್ರತಿಭಟನೆ ನಡೀತಾ ಇರ್ತಕ್ಕಂಥದ್ದು. ನಾವು ಮೊನ್ನೆ ನೋಡ್ದಂಗೆ KSRTC ನೌಕರರದ್ದು ಪ್ರತಿಭಟನೆ ಆಯಿತು. ಈಗ ಆಲ್ರೆಡಿ ಆರೋಗ್ಯ ಇಲಾಖೆಯಿಂದ ಡಾಕ್ಟರ್ಸ್ ಕೂಡ 11ನೇ ತಾರೀಕು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಅದನ್ನೇ ಹೇಳ್ತಾ ಇರೋದು. 3 ವರ್ಷ ಬೇಕಾ ಮೇಡಮ್ ಯಾವುದೇ ಒಂದು ಪರಿಹಾರ ಕಂಡುಹಿಡಿಯೋದಕ್ಕೆ? ಒಂದ್ ನಿಮಿಷ, ಇವತ್ತು ಯಾವುದೇ ಒಂದು ಪರಿಹಾರ ಕಂಡುಹಿಡಿಯೋಕೆ ಒಂದ್ ನಿಮಿಷ ಲೆಟ್ ಮೀ ಕಂಪ್ಲೀಟ್. ಪರಿಹಾರ ಕೊಡೋದಕ್ಕೆ 3 ವರ್ಷ ಆದರೂ ಆಗ್ತಾ ಇಲ್ಲ ಅಂದ್ರೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳ್ಬೇಕಲ್ವಾ? ಇವತ್ತು ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡು ಒಂದ್ ಕಡೆ ಎಲ್ಲಾ ಬೆಲೆಗಳನ್ನ ಜಾಸ್ತಿ ಮಾಡ್ಕೊಂಬಂದ್ರಿ, ನೀವು ಯಾವುದು ಇದು ಮಾಡಲಿಲ್ಲ. ಅದ್ರ ಜೊತೆಯಲ್ಲಿ ನೀವೆಲ್ಲ ಅಲ್ಲಿ ವಿದ್ಯಾರ್ಥಿಗಳು ಕೆಲಸ ಕೊಡಿ ಅಂತ ಹೋಗಿದ್ರು, ಪ್ರತಿಭಟನೆ ಮಾಡ್ತಾ ಇದ್ರು. ಬಿಜೆಪಿ ಅವ್ರು ನೀವ್ ಯಾಕೆ ಹೋಗಿದ್ರಿ ಮೇಡಮ್? ಈಗ ಅವ್ರ ಪರವಾಗಿ ನಿಂತಿ ಒಂದು ನೋಡ್ರಿ, ನೀವು ಯಾವ ರೀತಿ ಬೇಕಾದ್ರೂ ಬಣ್ಣ ಹಾಕೊಂತಾರೋ ನಾವಂತೂ ಅಲ್ಲ. ನೋಡ್ರಿ, ನಾವು ಹೋಗಿರೋದು ಹುಡುಗರ ಮಧ್ಯಕ್ಕೆ. ನಿಮ್ಮಂತ ರಾಹುಲ್ ಗಾಂಧಿ ತರ ಒಂದ್ ನಿಮಿಷ ಮೇಡಮ್, ನಾವು ರಾಹುಲ್ ಗಾಂಧಿ ತರ ಹೋಗ್ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ನಿರುದ್ಯೋಗಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ನಮ್ಮ ಯುವಕರ ಜೊತೆ ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡ್ತೇವೆ. ಸರ್ಕಾರ ಬಂದಿದೆ, ಉದ್ಯೋಗ ಕೊಡಿ ಅಂತ ಕೇಳೋದಕ್ಕೆ ಇವತ್ತು ಪ್ರೈಮ್ ಮಿನಿಸ್ಟರ್ ಬಗ್ಗೆ ಹೇಳಿದ್ರು ಮೇಡಮ್. ಇವತ್ತು ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಮೇಳ ಅಂತ ಹೇಳ್ಬಿಟ್ಟು ಕಳೆದ ಏನು 2022ರಿಂದ ಮಾಡ್ಕೊಂಡ್ ಬಂದ್ರಲ್ಲ,
ಇಲ್ಲಿವರೆಗೂ ಸುಮಾರು 10ರಿಂದ ಮೇಳಗಳನ್ನ 11 ನಾವು ಲಕ್ಷ ಮಾಡ್ತಾ ಇದೀವಿ. ಉದ್ಯೋಗ ಪತ್ರಗಳನ್ನ ಸರ್ಕಾರಿ ಕೊಟ್ಟಿದ್ದಾರೆ. ಇರ್ಲಿ ಒಂದ್ ಉದ್ಯೋಗಗಳನ್ನ ನಿಮಿಷ. ಎಷ್ಟು ಸೃಷ್ಟಿ ಟೈಮ್ ತಗೊಳ್ಳಿ, ಮಾಡಿದ್ದಾರೆ ಅಂತ ಆಮೇಲೆ ಉತ್ತರ ಕೊಡಿ. Lateral entry ಮಾಡಿದ್ದೀರಲ್ಲ. 11 ಲಕ್ಷ ಪತ್ರಗಳನ್ನ ಕೊಟ್ಟಿರೋದು ಇವ್ರಿಗೆ ಕಾಣಿಸ್ತಾ ಇಲ್ಲ. ಕೇಂದ್ರ ಸರ್ಕಾರ ಪ್ರತಿ 3 ತಿಂಗಳು 6 ತಿಂಗಳಿಗೊಮ್ಮೆ ಉದ್ಯೋಗ ಪತ್ರ ಕಳೆದ ಜನವರಿಲಿ ಕೂಡ 61,000 ಉದ್ಯೋಗ ಪತ್ರಗಳು ಕೊಟ್ಟರು ಮೇಡಮ್. ಇವತ್ತು BSNL ಯುವಕರಿಗೋಸ್ಕರನೇ ಕೊಟ್ಟಿರೋದು. ನೀವೇನ್ ಮಾಡಿದ್ರಿ? BSNL ಒಂದು ಪತ್ರ ಕೊಟ್ಟಿದ್ದೀರಾ? ಬೆನ್ನೆಲು ಮುಚ್ಚಿದ್ದೀರಾ? ನೀವು ಸ್ವಾಯತ್ತ ಸಂಸ್ಥೆಗಳನ್ನ ಬಳಸಿಕೊಳ್ಳಿ. ಗೋವಿಂದರಾಜ್ ನೀವು ಎಷ್ಟು ಜನಕ್ಕೆ ಉದ್ಯೋಗ ಗೋವಿಂದರಾಜ್ ಕೊಟ್ಟಿದ್ದೀರಾ? ಅವರೇ. ಉತ್ತರ ಕೊಡ್ರಿ. BSNL ಯಾವ್ದಾರ ಇವತ್ತು ಪ್ರಶ್ನೆ ದಿವಾಳಿ ಮಾಡಿದ್ರೆ ಆಗೋಗಿದೆ. ನಿಮ್ಮ ಹತ್ರ ನೀವೆಲ್ಲ ಉತ್ತರ ಇಲ್ಲ. 11 ಲಕ್ಷ ನೀವು ಜನಕ್ಕೆ ತೋರಿಸ್ತಾ ಉದ್ಯೋಗ ಇರೋದೇನ್ರಿ? ಕೊಟ್ಟಿದ್ದೀರಾ? ನಮ್ಗೀಗ ನೀವು ನೋಡ್ರಿ ಕೇಂದ್ರ ಸರ್ಕಾರದ BJP ಎಷ್ಟೋ ಸರ್ಕಾರ ಮುಚ್ಚಿಬಿಟ್ಟು ಒಂದ್ ನಿಮಿಷ. ಇವತ್ತು ಕೆಲ್ಸ ಹುಡುಕೊಂಡು ಹುಡುಗರು ಅಲ್ಲಿ ಹಗ್ಲು ರಾತ್ರಿ ಅನ್ಕೊಂಡು ಊರ್ ಬಿಟ್ಟು ಊರ್ ಬಂದು ಅಲ್ಲಿ ದಾವಣಗೆರೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ನಿಮ್ಮ ಹತ್ರ ಬಂದ್ ಪ್ರಶ್ನೆ ಕೇಳೋಣ ಅಂತ ಗೆಸ್ಟ್ ಗಳಿದ್ದಾರೆ. ಇದ್ರ ನಡುವೆ ನಾವ್ ಅದನ್ನ ಮಾಡಿದ್ವಿ ನೀವ್ ಇದ್ ಮಾಡ್ಲಿಲ್ಲ ಅಂತ ಇಬ್ರು ಅಲ್ಲ, ಕಿತ್ತಾಡಕ್ಕೆ ಅದೇ ಇನ್ನು ಮೇಡಮ್, ಇಲ್ಲಿ ಹೆಂಗ್ ನಮ್ಗೆ ಮಾತಾಡಕ್ ಬಿಡ್ಬೇಕು. ಹೆಂಗ್ ಮನ್ಸು ಈಗ ಅವ್ರಿಗೆ ಈಗ ಮೇಡಮ್, ಖಂಡಿತವಾಗ್ಲೂ ಆಕಾಂಕ್ಷಿಗಳು ಮೇಡಮ್. ಇದಾರಲ್ಲ ಅವರಿಗೆಲ್ಲ ಓದ್ಕೊಂಡಿರ್ತಾರೆ. ನೋಡ್ರಿ, So, ಬಿಟ್ರಿ ಇವತ್ತಿನ ಇದನ್ನೆಲ್ಲ ಉದ್ಯೋಗ ನಿಮ್ಗೆ ಸೃಷ್ಟಿ, ಉದ್ಯೋಗ ಕೊಡಕ್ಕಾಗ್ತಲ್ಲ ಅಂತ ಹೇಳಿ ಆರ್ಥಿಕತೆ, ಈ ಮತ್ತೆ ಸರ್ಕಾರ ಯಾವ ರೀತಿ ಇವರು ಕೇಂದ್ರ ಸರ್ಕಾರವನ್ನ ನಡೆಸಿದ್ದಾರೆ ಅನ್ನೋದು ಅವ್ರು ಓದಿರ್ತಾರೆ. ಸೊ ಇವತ್ತು ಅವ್ರು IAS UPSC KPSC ಓದ್ಬೇಕು ಅಂದ್ರೆ ಈ ವಿಚಾರಗಳನ್ನೆಲ್ಲ ಓದ್ಲೇಬೇಕು. ಸೊ ನಾವೇನ್ ಮುಚ್ಚಿಡುವಂತದ್ದೇನಿಲ್ಲ. ಬರೀ IAS ದೊಡ್ಡ ಹುದ್ದೆನೇ ಹೇಳ್ಬೇಡಿ ಸರ್, ಉಳ್ದಂಗೆ ರಾಜ್ಯದವರು ಅಲರ್ಟ್ ಮಾಡ್ಬೇಕಾದ್ರೆ ನಿಮ್ಗಳದ್ದು IIT-ಗಳನ್ನ ಎಷ್ಟು ಇದನ್ನು ಆರಂಭ ಓದಿರ್ತಾರಲ್ಲ ಮಾಡಿದ್ದಾರೆ, ಅವರು. IIT-ಗಳನ್ನ ಎಷ್ಟು ಆರಂಭ ಮಾಡಿದ್ದಾರೆ, ಎಷ್ಟಿತ್ತು ಎಷ್ಟಾಗಿದೆ ಎಷ್ಟು ಅಂತ ನೀವೇ IIT-ಗಳು ಹೇಳ್ರಿ. ಆಗಿದಾವೆ, ನೋಡಾಗರ ಎಷ್ಟು ಯುವಕರು ಉದ್ಯೋಗ ಹೇಳ್ಬೇಕು, ಅವಕಾಶಗಳು ಬಂದಿರ್ತಕ್ಕಂಥ ಮಾಡಿದ್ದಾರೆ, ಉದ್ಯೋಗಾಕಾಂಕ್ಷಿಗಳು ಏನ್ ಮಾಡಿದ್ದಾರೆ. ಕಳೆದ 12 ವರ್ಷದಲ್ಲಿ ಇವ್ರು ಎಷ್ಟ್ರ ಮಟ್ಟಿಗೆ ಇವ್ರು ಹೇಳಿರುವಂತ 15 ಲಕ್ಷ ವಾಪಸ್ ತರ್ಲಿಲ್ಲ. ಆಮೇಲೆ ಇದನ್ನ ಈ ಉದ್ಯೋಗ ಯುವಕರ ಬಗ್ಗೆ ನೀವ್ ಎಷ್ಟು ಕೊಟ್ಟಿದ್ದೀರಾ ಅದನ್ನ ಹೇಳ್ರಿ ನಾವು first. ಕೊಡ್ತಾ ಇದೀವಿ. ಹೇಳ್ರಿ ಅದನ್ನ. ನೀವು 3 ವರ್ಷ ಆಗಿದೆ, ನೀವು ಕಮ್ಮಿ ಅಲ್ಲ 3 ವರ್ಷ ಆಗಿರ್ತಕ್ಕಂಥದ್ದು. 1200 ಜನ ಪ್ರಶ್ನೆ ಕೇಳಿದ್ದು 1200 ಗೋವಿಂದರಾಜ್ ಅವರೇ, ನಾನು ಒಂದ್ ಸೆಕೆಂಡ್ ಸೂರ್ಯ ಅವರೇ, ಒಂದ್ ಸೆಕೆಂಡ್. ಗೋವಿಂದರಾಜ್ ಅವರೇ, ನನ್ನ ಪ್ರಶ್ನೆ ಸಿಂಪಲ್, 2 ಸಲ ಕೇಳಿದೆ. ಯಾಕೆ ಸರ್ ನೀವ್ ಅಲ್ಲಿಗೆ ಹೋಗಿದ್ರಿ ಅಂತ. ಮೇಡಮ್ ಹೇಳ್ತೀನಿ. ನಿಮಗ ನೈತಿಕತೆ ಇದೆಯಾ ಅಲ್ಲಿಗೆ ಹೋಗಕ್ಕೆ ಅಂತ. ಅಂಡ್ ಕಾಂಗ್ರೆಸ್ನವರು ಯುವ ನಿಧಿ ಕೊಟ್ಟಿದೀವಿ 3,000 ಸದ್ಯಕ್ಕೆ ಪಾಕೆಟ್ ಮನಿ ತರ ಇಟ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೂ ಬರ್ತೀನಿ ಸೂರ್ಯ ಅವರೇ. ಇನ್ನಿಬ್ರು ಗೆಸ್ಟ್ ಗಳು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಸ್ಪರ್ಧಾಕಾಶಿ ಅಕಾಡೆಮಿಯಿಂದ ಲಕ್ಷ್ಮೀಕಾಂತ್ ಇದ್ದಾರೆ, ನಮಸ್ತೆ, ನಿಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸಂದೀಪ್ ಅವರು ಕೂಡ ಇದ್ದಾರೆ, ಉದ್ಯೋಗಾಕಾಂಕ್ಷಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂದೀಪ್ ಅವರೇ ಹೇಳಿ, ಯಾವ ಕೆಲಸಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಿ, ಏನ್ ಸಮಸ್ಯೆ ಆಗ್ತಾ ಇದೆ, ವಿದ್ಯಾರ್ಥಿಗಳ ಪ್ರಾಬ್ಲಮ್ ವಿಚಾರಕ್ಕೆ ಇವತ್ತು ನೀವು ಧ್ವನಿ ಆಗ್ಬೋದು. ಗೋ ಹೆಡ್. ನಾವು 2021 ಇಂದ ನಾವು ಪ್ರಿಪರೇಷನ್ ಮಾಡ್ತಾ ಇದೀವಿ. 2021 ಇಂದ 26 ಯಾವುದಕ್ಕೆ? KS ಅಂತ ಬಂದೆ ನಾನು. KS ಎಕ್ಸಾಮ್ ಬರ್ದಿದ್ದೀನಿ, 2 ಎಕ್ಸಾಮ್ ಬರ್ದಿದ್ದೀನಿ, ಮೇನ್ಸ್ ಬರ್ದಿದ್ದೀನಿ. ಆಮೇಲೆ PSI ಅಂತ ಓದ್ತಾ ಇದೀವಿ. 6 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ. ಆ PSI ನೇಮಕಾತಿಯಾಗಿ 6 ವರ್ಷ ಆಯ್ತು, PC ನೇಮಕಾತಿಯಾಗಿ 3 ವರ್ಷ ಆಯ್ತು, KS ನೇಮಕಾತಿಯಾಗಿ 2 ವರ್ಷ ಆಯ್ತು. ಎಕ್ಸಾಮ್ ಮಾಡಿದ್ದಾರೆ, ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ. PDO ಎಕ್ಸಾಮ್ ಮಾಡಿದ್ದಾರೆ, ರಿಸಲ್ಟ್ ಬಿಟ್ಟಿಲ್ಲ. ಇವ್ರ ಸರ್ಕಾರ ಬಂದ್ಮೇಲೆ ಬರೀ ಇವ್ರು ತುಂಬಿರೋದು 3,081 ಹುದ್ದೆ ಅಷ್ಟೇ. ನಿನ್ನೆ ಯಾರೋ ಒಬ್ರು ಮಿನಿಸ್ಟ್ರು ಹೇಳ್ತಾರೆ 40,000 ಹುದ್ದೆ ತುಂಬಿದೀವಿ ಅಂತ. ಎಲ್ಲಿ ತುಂಬಿದಾರೆ ಅವ್ರು 40,000 ಹುದ್ದೆ? ಆಮೇಲೆ PSI ಏನ್ ನೋಟಿಫಿಕೇಶನ್ ಮಾಡಿದ್ದಾರೆ ಅದು ಕಳೆದ BJP ಸರ್ಕಾರದಲ್ಲಿ ಮಾಡಿರೋದು. ಇವರು ಬರೀ ಪರೀಕ್ಷೆ ಮಾಡ್ಬಿಟ್ಟು ಅವರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಅಷ್ಟೇ. PC-ನೂ ಅವರೇ ಮಾಡಿರೋದು, ಇವ್ರು ಎಕ್ಸಾಮ್ ಮಾಡಿ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಅಷ್ಟೇ. ಯಾವುದೇ ರೀತಿ ನೇಮಕಾತಿ ಆಗಿಲ್ಲ. ಇವ್ರು ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 1 ವರ್ಷದೊಳಗೆ 1 ಲಕ್ಷ ಅಂತೆ ನಾವು ತುಂಬ್ತೀವಿ ಅಂತ. ಇವ್ರು ಯಾವುದೇ ರೀತಿ ಮಾಡ್ತಾ ಇಲ್ಲ. ಬರೀ ಸುಮ್ನೆ ಒಳ ಮೀಸಲಾತಿ ನೆಪ ಇಟ್ಕೊಂಡು ಕೋರ್ಟ್ ಮೇಲೆ ಗೂಬೆ ಕೂರಿಸ್ತಾರೆ ಇವರು. ಇವ್ರು ಯಾವುದೇ ರೀತಿ ಮಾಡ್ತಾ ಇಲ್ಲ. ಹರಿಯಾಣ ಮತ್ತು ತೆಲಂಗಾಣದಲ್ಲಿ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ, ಒಳ ಮೀಸಲಾತಿ ಜಾರಿ ಮಾಡಿ. ಸೊ 4-5 ವರ್ಷದಿಂದ ನೀವು ಕಾಯ್ತಾ ಇದ್ದೀರಿ, 4-5 ವರ್ಷದಿಂದ. ಆಮೇಲೆ ಯಾರು ಮಿನಿಸ್ಟರ್ ಹೇಳ್ತಾರೆ 3,000 ರೂಪಾಯಿ ಕೊಡ್ತಾ ಇದೀವಿ, ನಿಮಗೆ ನಾವು ಹೇಳಿದ್ವಿ ನಿಮಗೆ 3,000 ರೂಪಾಯಿ ಕೊಡಿ ಅಂತ. ಬೇಡ, ವಾಪಸ್ ತಗೊಳ್ಳಿ ನಿಮ್ದು 3,000 ರೂಪಾಯಿ. ಕರ್ನಾಟಕದ ಯುವಕರಲ್ಲಿ ಪ್ರತಿಭೆ ಇದೆ, ಆದ್ರೆ ಅವಕಾಶ ಇಲ್ಲ. ನಮಗೆ ಸಹಾಯ ಬೇಡ, 3,000 ರೂಪಾಯಿ ಕಟ್ಬಿಡ್ರಿ ಅಂತ ನೀವು ಕೇಳ್ತಾರೆ. ನಮಗೆ ನಿಮ್ ಸಹಾಯ ಬೇಡ, ನಮಗೆ ಅವಕಾಶ ಬೇಕು. ಅವಕಾಶ ಸೃಷ್ಟಿ ಮಾಡಿ. ಕರ್ನಾಟಕದಲ್ಲಿ ಏನಿಲ್ಲ ಅಂದ್ರೂ 20 ಲಕ್ಷ ಜನ ಅವರೇಜ್ ಅಂತ ತಗೊಂಡ್ರು 10 ಲಕ್ಷ ಜನ ಓದ್ತಾ ಇದ್ದಾರೆ. ಪ್ರತಿಭಾವಂತರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ದಾರೆ. ನಾವು ಸರ್ಕಾರಿ ಹುದ್ದೆ ತಗೊಬೇಕು, ಯಾವ್ದಾದ್ರು ಒಂದು ಒಳ್ಳೆಯ ಹುದ್ದೆ ತಗೊಂಡು ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅಂತ. ಇವರು ಕರೆಕ್ಟ್ ಆಗಿ ಸರ್ಕಾರದಲ್ಲಿರೋ 2,87,000 ಹುದ್ದೆನ ತುಂಬಿದ್ರೆ ಇನ್ನ 10 ಲಕ್ಷದಲ್ಲಿ 7 ಲಕ್ಷ ಜನ ಏನು ಉಳಿತಾರೆ, ಅವ್ರು ಬೇರೆ ಹುದ್ದೆ ತಗೊಳ್ತಾರೆ. ಆಗ ನಿರುದ್ಯೋಗ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇವರು ಬರೀ ಕೇರ್ಲೆಸ್ ಹೇಳಿಕೆ, ಇವ್ರದ್ದು ಅಲಸ್ಯತನ. ಇವ್ರು ಯಾರಿಗ್ರಿ ಬೇಕು ಇವ್ರದ್ದು 3,000 ರೂಪಾಯಿ? ನಾವು ಕೇಳಿದ್ವಿ ಅವ್ರನ್ನ. ಅಧಿಕಾರದ ಮದ ಇರ್ದಾಗ ಈ ತರದ ಮಾತುಗಳು ಬರುತ್ತೆ. ಸರಿ, ಬರ್ತೀನಿ. ಲಕ್ಷ್ಮೀಕಾಂತ್ ಅವರೇ, ನಿಮ್ಮ ಹತ್ರ ಫಸ್ಟ್ ಕಾಮೆಂಟ್ ತಗೊಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಳ್ಳೋ ಟೈಮ್. ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಟೀಚರ್, ಅದೀಗ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದು ಒಂದ್ ಕಡೆ ಆದ್ರೆ, ಸರ್ಕಾರಿ ಶಾಲೆಗಳಿಗೆ ಟೀಚರ್ಸ್ ಗಳನ್ನ ಅಪಾಯಿಂಟ್ ಮಾಡೋದು ಇನ್ನೊಂದು ರೀತಿಯ ಸಮಸ್ಯೆ. ಎಷ್ಟು ವರ್ಷ ಆಯ್ತು ಒಬ್ಬ PT ಟೀಚರ್ನ ಸರ್ಕಾರಿ ಶಾಲೆಗಳಿಗೆ ಹಾಕಿ? 18-19 ವರ್ಷ ಕಳೆದಿದೆ. ಒಬ್ಬ PT ಟೀಚರ್ ಉದಾಹರಣೆ ಕೊಟ್ಟೆ. ಉಳ್ದಂಗೆ ಸಬ್ಜೆಕ್ಟ್ ಟೀಚರ್ಗಳು ಕನ್ನಡ ಹೇಳ್ಕೊಡುವ ಮೇಡಮ್ ಗಣಿತನೂ ಹೇಳ್ಕೊಡ್ಬೇಕು, ಸಮಾಜನೂ ಹೇಳ್ಕೊಡ್ಬೇಕು, ವಿಜ್ಞಾನನೂ ಹೇಳ್ಕೊಡ್ಬೇಕು. ಈ ಹಂತಕ್ಕೆ ಗೌರ್ಮೆಂಟ್ ಶಾಲೆಗಳು ತಲುಪಿವೆ.